ಫ್ರೆಂಡ್ಸ್, 17th ಬುಧವಾರ ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ನೋಡೋಣ. ಅಂದರೆ ಮಾರ್ಕೆಟ್ ನಾಳೆ ನೆಗೆಟಿವ್ ಇರುತ್ತೆ. ಸೊ ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಗ್ಬೋದು, ಇಲ್ಲ ಫ್ಲ್ಯಾಟ್ ಓಪನ್ ಆಗ್ಬೋದು. ನನಗೆ ಫ್ಲ್ಯಾಟ್ ಓಪನ್ ಆದರೂ ನೆಗೆಟಿವ್ ಓಪನ್ ಆದರೂ ಮಾರ್ಕೆಟ್ ನಾಳೆ ಕ್ಲೋಸ್ ಬಂದು ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತೆ ಒಂದು. ಸೊ ಎಂಟೈರ್ ವೀಕ್ ನನ್ನ ಪ್ರಕಾರ ಈ ಎಂಟೈರ್ ವೀಕ್ ಏನಿದೆ ಅಪ್ ಟು 19th ತನಕ ಮಾರ್ಕೆಟ್ ಫುಲ್ಲು ನೆಗೆಟಿವ್ ಇರುತ್ತೆ. ಯಾವ್ದಾದ್ರು 1 or 2 ಡೇಸ್ ತನಕ ಒಂದು ಬಿಗ್ ಕ್ಯಾಂಡಲ್ಲು ನೆಗೆಟಿವ್ ಆಗಿ ಜನರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಕೇರ್ಫುಲ್ಲು. ಇಲ್ಲಿ ಡೇ ಕ್ಯಾಂಡಲ್ ಹಾಕೊಂಡಿದ್ದೀನಿ. ಡೇ ಕ್ಯಾಂಡಲ್ ಪ್ರಕಾರ ಏನಿದೆ, ಮಾರ್ಕೆಟ್ ಲೋವರ್ ಈ ಥರ ಫಾರ್ಮ್ ಆಗಿದೆ. ಸೊ ಮಾರ್ಕೆಟ್ ನನ್ನ ಪ್ರಕಾರ 25,730 ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು 530 ತನಕ ಬರ್ಬೋದು ನನ್ನ ಅನಿಸಿಕೆ ಪ್ರಕಾರ. ಸೊ ನಾನು ಇಲ್ಲಿ ಒಂದು ಲಾಟ್ ಕ್ಯಾರಿ ಮಾಡಿ ಬಿಟ್ಟಿದ್ದೀನಿ ಪುಟ್ ಸೈಡಲ್ಲಿ. ನಾನು ATM ಬೈ ಮಾಡಿದ್ದೀನಿ. ಸೊ ಇವತ್ತು ಎಕ್ಸ್ಪೈರಿ ಆಯ್ತಲ್ಲ, ಸೊ ನೆಕ್ಸ್ಟ್ ವೀಕ್ದು ಎಕ್ಸ್ಪೈರಿ ಆಗಿ ಕ್ಯಾರಿ ಮಾಡಿದ್ದೀನಿ ಒಂದು. ಲೇಟರ್ ಒಂದು 10 ಮಿನಿಟ್ಸ್ ಆದಮೇಲೆ ಇನ್ನೊಂದು ಲಾಟ್ ಬೈ ಮಾಡ್ತೀನಿ. ಇನ್ನೊಂದು 1 or 2 ಲಾಟ್ಸ್ ಬೈ ಮಾಡ್ತೀನಿ, ಪುಟ್ ಸೈಡ್ಗೆ ತೊಗೋತೀನಿ. ಸೊ ಇದು ನನ್ನ ಅನಾಲಿಸಿಸ್ಸು. ನಿಮ್ಮ ಅನಾಲಿಸಿಸ್ ಏನಿದೆ, ನಿಮ್ಮ ರಿಸ್ಕ್ ರಿವಾರ್ಡ್ ನೋಡಿಕೊಂಡು, ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡ್ಕೊಂಡು ಟ್ರೇಡ್ ಮಾಡಿ. ಜಾಸ್ತಿ ಲಾಟ್ಸ್ ತೊಗೊಂಡ್ರೆ ದುಡ್ಡು ಬರುತ್ತೆ ಅಂತೆಲ್ಲ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಮಿನಿಮಮ್ ಲಾಟ್ಸಲ್ಲಿ ಪಾಯಿಂಟ್ಸ್ನ ಗ್ರ್ಯಾಬ್ ಜಾಸ್ತಿ ಮಾಡಿ ಅಷ್ಟೇ ಹೇಳೋದು. ಟಾರ್ಗೆಟ್ ಫಸ್ಟ್ ಇರಲಿ, ಟಾರ್ಗೆಟ್ ಸೆಕೆಂಡ್ ಇರಲಿ, ಡೌನ್ ಸೈಡ್ ಇರುತ್ತೆ. 26,150 ಮೇಲೆ ಹೋದರೆ ಮಾತ್ರ ಮಾರ್ಕೆಟ್ನ ಬುಲ್ಲು ಅಂತ ಕನ್ಸಿಡರ್ ಮಾಡಿ. ಅದ್ರ ಒಳಗೆ ಪ್ಲೇ ಆಗ್ತಿತ್ತು ಅಂದರೆ ಮಾರ್ಕೆಟ್ ಏನಾಗುತ್ತೆ, ಸೈಡು ಇರುತ್ತೆ, ಕನ್ಸಲ್ಟೇಷನ್ ಆಗ್ತಾ ಇರುತ್ತೆ ಒಂದು. ಸೊ 25,900ಇಂದ 26,150 ಒಳಗೆ ಏನೇ ಪ್ಲೇ ಆಗ್ತಿದ್ರು ಅದನ್ನು ಕನ್ಸಲ್ಟೇಷನ್ ಅಂತ ಅಂದ್ಕೊಡಿ. ಅಲ್ಲಿ ಟ್ರೇಡ್ ಹೋಗ್ಬೇಡಿ, ಟ್ರೇಡ್ ಮಾಡದೇ ಇರೋದು ಉತ್ತಮ ಅಲ್ಲಿ. ಓಕೆ, ಥ್ಯಾಂಕ್ ಯು. ಇದು ನನ್ನ ಅನಾಲಿಸಿಸ್ಸು. ನಿಮ್ಮ ಅನಾಲಿಸಿಸ್ ಏನಿದೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.